ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸದಲ್ಲಿ ರಾಜರ ಮನೆತನಗಳ ಬಗ್ಗೆ ತಿಳ್ತಾ ಇದ್ದೀವಿ. ರಾಜಮನೆತನಗಳಲ್ಲಿ ಒಂದಾದ ಮೌರ್ಯ ಸಾಮ್ರಾಜ್ಯ. ಇಂದು ನಾವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಕ್ರಿಸ್ತಪೂರ್ವ 323ರಿಂದ ಕ್ರಿಸ್ತಪೂರ್ವ 187 ಇವರ ಆಳ್ವಿಕೆಯ ಕಾಲವಾಗಿದೆ. ಮೌರ್ಯ ಸಾಮ್ರಾಜ್ಯವು 3 ಪ್ರಮುಖ ರಾಜರನ್ನು ಹೊಂದಿತ್ತು: ಚಂದ್ರಗುಪ್ತ ಮೌರ್ಯ, ಬಿಂದುಸಾರ ಚಕ್ರವರ್ತಿ, ಅಶೋಕ. ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿ ಮೌರ್ಯರ ಬಗ್ಗೆ ತಿಳಿಸುತ್ತದೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಇನ್ನು ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಪಾಟಲಿಪುತ್ರ ಚಂದ್ರಗುಪ್ತ ಮೌರ್ಯನ ರಾಜಧಾನಿಯಾಗಿತ್ತು. ಪಾಟಲಿಪುತ್ರವು ಚಂದ್ರಗುಪ್ತ ಮೌರ್ಯನ ಕಾಲದ ರಾಜಧಾನಿ. ಪಾಟಲಿಪುತ್ರವು ಗಂಗಾ ನದಿ ಸಮೀಪದಲ್ಲಿದೆ. ಈಗಿನ ಬಿಹಾರ ರಾಜ್ಯದ ಪಾಟ್ನಾ ಸಮೀಪದಲ್ಲಿ ಬರುತ್ತದೆ. ಚಾಣಕ್ಯನು ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿದ್ದನು. ಬಿಂದುಸಾರ ಚಂದ್ರಗುಪ್ತ ಮೌರ್ಯನ ಮಗ. ನೆನಪಿಟ್ಕೊಳ್ಳಿ, ಚಾಣಕ್ಯ ಅರ್ಥಶಾಸ್ತ್ರ, ಅವನ ಕೃತಿ ಅರ್ಥಶಾಸ್ತ್ರ. ಅವನು ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿದ್ದನು. ಇನ್ನು ಬಿಂದುಸಾರನ ಬಗ್ಗೆ ತಿಳಿಯೋಣ. ಬಿಂದುಸಾರನು ಚಂದ್ರಗುಪ್ತ ಮೌರ್ಯನ ಮಗ ಹಾಗೂ ಮಹಾನ್ ಚಕ್ರವರ್ತಿ ಅಶೋಕನ ತಂದೆ ಬಿಂದುಸಾರ. ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ. ನೆನಪಿಟ್ಕೊಳ್ಳಿ. ಬಿಂದುಸಾರನಿಗೆ ಅಮಿತ್ರಘಾತ ಎಂಬ ಬಿರುದಿತ್ತು. ಬಿಂದುಸಾರನು ಸುಮಾರು 25ರಿಂದ 28 ವರ್ಷಗಳ ಕಾಲ ಆಳಿದನು. ಬಿಂದುಸಾರನ ಆಳ್ವಿಕೆಯಲ್ಲಿ ಅಶೋಕನು ಉಜ್ಜಯಿನಿಯ ವೈಸ್ರಾಯಾಗಿ ಸೇವೆ ಸಲ್ಲಿಸುತ್ತಿದ್ದನು. ಇನ್ನು ಅಶೋಕನ ಬಗ್ಗೆ ತಿಳಿಯೋಣ. ಚಕ್ರವರ್ತಿ ಅಶೋಕ ಕ್ರಿಸ್ತಪೂರ್ವ 269ರಲ್ಲಿ ಸಿಂಹಾಸನ ಏರಿದನು. ಮೌರ್ಯರ ಕಾಲದ ಪ್ರಸಿದ್ಧ ದೊರೆ ಅಶೋಕ. ಅಶೋಕನು ಕಳಿಂಗ ಯುದ್ಧವನ್ನು ಗೆದ್ದ ನಂತರ ರಕ್ತಪಾತವನ್ನು ಕಂಡು ಭಯಭೀತನಾದ. ಅಶೋಕನು ಹಿಂಸೆ ಹಾಗೂ ರಕ್ತಪಾತವನ್ನು ತ್ಯಜಿಸಲು ಬಯಸಿದನು ಹಾಗೂ ತ್ಯಜಿಸಿದನು ಕೂಡ. ಅಶೋಕನ 13ನೇ ಶಿಲಾಶಾಸನವು ಕಳಿಂಗ ಯುದ್ಧವನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಅಶೋಕನ ಕನ್ನಡದಲ್ಲಿ ದೊರೆತ ಶಾಸನಗಳು ರಾಯಚೂರು ಜಿಲ್ಲೆಯ ಮಸ್ಕಿ, ಕೊಪ್ಪಳ, ಬ್ರಹ್ಮಗಿರಿ, ಸಿದ್ದಾಪುರ, ಜಟ್ಟಿಂಗರಾಮೇಶ್ವರದಲ್ಲಿ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ದೊರೆತಿವೆ. ಮೌರ್ಯರ ದಕ್ಷಿಣದ ರಾಜಧಾನಿ ಸುವರ್ಣಗಿರಿ. ಇನ್ನು ಮೌರ್ಯ ಸಾಮ್ರಾಜ್ಯದ ಪತನ. ಮೌರ್ಯರ ಕೊನೆಯ ರಾಜ ಬೃಹದ್ರಥ. ಬೃಹದ್ರಥನು ಪುಷ್ಯಮಿತ್ರ ಶುಂಗ ಕೊಂದು ಶೃಂಗ ಮನೆತನವನ್ನು ಸ್ಥಾಪಿಸಿದನು. ಇಲ್ಲಿಗೆ ಮೌರ್ಯ ಸಾಮ್ರಾಜ್ಯ ಅಂದು ಕೊನೆಯಾಯಿತು. ಮೌರ್ಯ ಸಾಮ್ರಾಜ್ಯವು ಸುಮಾರು 323ರಿಂದ 187ರವರೆಗೆ ಆಳ್ವಿಕೆ ನಡೆಸಿತು. ಇದಿಷ್ಟು ಮೌರ್ಯ ಸಾಮ್ರಾಜ್ಯದ ಸಂಕ್ಷಿಪ್ತ ವಿವರಣೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನಷ್ಟು ಇದೇ ತರಹದ ಮಾಹಿತಿ ನೀಡ್ತಾ ಹೋಗ್ತಾ ಇದ್ದೀವಿ. ವಾಚ್ ಇಟ್. ಥ್ಯಾಂಕ್ ಯು.